ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರಕೀರ್ತನೆಗಳನ್ನು ಹಾಡುವುದು, ಅವರ ಮದ್ಹಗಳನ್ನು ಹೇಳುವುದು ಈ ಜಗತ್ತಿನಲ್ಲಿರುವ ಎಲ್ಲ ರೋಗಗಳಿಗೆ ಅತಿ ದೊಡ್ಡ ಔಷಧಿಯಾಗಿದೆ. ರೋಗಗಳು ಬಂದಾಗ, ಪ್ರಯಾಸಗಳು ಬಂದಾಗ, ದುಃಖಗಳು ಬಂದಾಗ, ಜೀವನದಲ್ಲಿ ಸಂಕಷ್ಟಗಳು ಎದುರಾದಾಗ ಪೈಗಂಬರು ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮದ್ಹಗಳನ್ನು ಹೇಳಿದರೆ ಆ ಎಲ್ಲ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಇದೆ. ರೋಗಬಾಧಿತನಾಗಿ ಮಲಗಿದಾಗ ಇಮಾಮ್ ಬೂಸೂರಿ ರಹಮತುಲ್ಲಾಹಿ ಅಲೈಹಿರವರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮದ್ಹಗಳನ್ನು ಹಾಡಿದರು, ಅವರ ಮಹಿಮೆಗಳನ್ನು ಹೇಳಿದ್ರು, ಅವರ ಗುಣಗಾನಗಳನ್ನು ಮಾಡಿದ್ರು. ಆ ಕಾರಣಕ್ಕಾಗಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕನಸಿನಲ್ಲಿ ಬಂದು ಇಮಾಮ್ ಬೂಸೂರಿ ರಹಮತುಲ್ಲಾಹಿ ಅಲೈಹಿರವರ ಶರೀರವನ್ನು ಸವರಿದರು. ಇಮಾಮ್ ಬೂಸೂರಿ ರಹಮತುಲ್ಲಾಹಿ ಅಲೈಹಿರವರ ಶರೀರದ ಮೇಲೆ ಬಾಧಿಸಿದ್ದ ಮಾರಕವಾದ ರೋಗವು ಶಿಫಾ ಆದ ಬಗ್ಗೆ ನಮಗೆ ಚರಿತ್ರೆಗಳಲ್ಲಿ ಓದಲಿಕ್ಕೆ ಸಾಧ್ಯ.